ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದು ಖುಷಿ ವಿಷಯ ಏನಂತ ಅಂದರೆ CRDR ನೋಟಿಫಿಕೇಶನ್ ಕೂಡ ಆಗಿದೆ. ಸೊ ನಮ್ಮ ಸಿವಿಲ್ ಎಕ್ಸಾಮಿನೇಷನ್ ನಿಮಗೆ ಆಗಸ್ಟ್ 2 ಇದ್ರೆ ನಿಮಗೆ CRDRದು ಸೆಪ್ಟೆಂಬರ್ 6 ಇದೆ. ಸೊ ಅಪ್ರಾಕ್ಸಿಮೇಟ್ ಅದೇ 55 ಇಂದ 60 ಡೇಸ್ ಕೂಡ ಸಿಗುತ್ತೆ. ಆ್ಯಂಡ್ ಒಂದು ಚೇಂಜಸ್ ಏನು ಮಾಡಿದ್ದಾರೆ, 10th ಇದ್ದದನ್ನು PU ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿ ಮಾಡಿದ್ದಾರೆ. ಅಪ್ಲಿಕೇಶನ್ನ ನಿಮಗೆ ಮಂಡೆಯಿಂದ ಅಂತಂದರೆ 22 ಶುರು ಆಗ್ತಿದೆ. ಸೊ ನೀವು ಹೇಗೆ ಪ್ರಿಪ್ರೇಷನ್ ನಡೆಸ್ತಿದ್ದೀರಾ ಅಂದರೆ ನಿಮ್ಮ ಇದಕ್ಕಿರ್ಬೋದು, ಅಂದರೆ ಸಿವಿಲ್ಗಿರ್ಬೋದು, ಅದೇನೇ ನಿಮಗೆ CRDRಗೂ ಕೂಡ ಆಗುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ 22 ಬ್ಯಾಚಸ್ ಶುರು ಆಗ್ತಿದೆ, ಅದನ್ನು ನೀವು ಆ ಕ್ಲಾಸಸ್ಗೆ ಜಾಯ್ನ್ ಆಗಿ. ಹಾಗೆ ಬೇರೆ ಏನಾದ್ರು ಕ್ವಶನ್ಸ್ ಕೇಳೋದಿತ್ತು ಅಂತಂದರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುವಂಥದ್ದು. ಯಾಕೆ ಅಂತ ಅಂದರೆ ಇದು ಮೇಜರಾಗಿ ಮಾಡಿರೋದೇ ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳಿಗೆ ಅಂತಂದರೆ ಯಾರ್ಯಾರು ಸಿವಿಲ್ಗೆ ಮತ್ತು CRDRಗೆ ಪ್ರಿಪೇರ್ ಆಗ್ತಿದ್ದೀರಾ, ಒಂದು ಸ್ಪೆಷಲ್ ಕಿಟ್ ಅಂತಲೇ ಹೇಳ್ಬೋದು NCG ಸಂಸ್ಥೆ ಕಡೆಯಿಂದ. ಯಾಕಂತಂದರೆ ಇವಾಗ ಸಬ್ಜೆಕ್ಟ್ ಓದ್ತಿದ್ದೀರಾ, ಸಬ್ಜೆಕ್ಟ್ ಓದೋ ಜೊತೆಗೆ ಎಲ್ಲೋ ಮಿಸ್ ಆಗ್ತಿದೆಯಲ್ಲ, ಇನ್ನೂ ಪ್ರಿಪ್ರೇಷನ್ ಆಡ್ ಆನ್ ಮಾಡ್ಬೇಕು ಅನ್ಸುತ್ತೆ ಅಂತ ಅಂದಾಗ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ನಿಯರ್ಲಿ 8000+ ನಿಮಗೆ MCQsನ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಅದು ಯಾವ್ಯಾವ ಥರ ಇದೆ ಆ್ಯಂಡ್ ಈ ವಿಡಿಯೋದಲ್ಲಿ ಅದಕ್ಕೆ ರಿಲೇಟೆಡ್ MCQs ಅಂತ ಅಂದರೆ ಮಾಡೆಲ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಈ MCQs ಕಿಟ್ ಏನಿದೆ, ನಿಮ್ಮ ಸೆಲೆಕ್ಷನ್ ಕಿಟ್ ತುಂಬ ಅಫೋರ್ಡಬಲ್ ಆಗಿದೆ, ತುಂಬ ಡಿಸ್ಕೌಂಟಿಗೆ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಯಾರ್ಯಾರು ಇದನ್ನು ಪರ್ಚೇಸ್ ಮಾಡಬೇಕು ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರಿಪ್ರೇಷನ್ ಶುರು ಆಗಿದೆ ಅಂದ್ಕೊಳ್ತಿದ್ದೀನಿ. ಸೊ ಇದರಲ್ಲಿ ನಾನು ಕರೆಂಟ್ ಅಫೇರ್ಸ್ ಪಾರ್ಟ್ 1 ಮಾಡ್ತಿದ್ದೀನಿ. ಈ ಸೆಲೆಕ್ಷನ್ ಕಿಟ್ಟಲ್ಲಿ ಏನೇನೆಲ್ಲ ಇದೆ, ಟೋಟಲ್ ಆಗಿ 8400ಕ್ಕೂ ಹೆಚ್ಚು MCQsಗಳಿದೆ. ಸೊ ಹಾಗಾದರೆ ಯಾವ್ಯಾವ ಥರ MCQs ಇದೆ ಅನ್ನೋದನ್ನ ನೋಡೋಣ. ಮೊದಲನೇದು 6500ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ MCQs. ಇವಾಗ ನಿಮ್ಮ ಜಿಯೋಗ್ರಫಿ ಏನು ಬರುತ್ತೆ, ಎಕನಾಮಿ ಏನು ಬರುತ್ತೆ, ಪಾಲಿಟಿ, ಸೈನ್ಸ್, ಪ್ರತಿಯೊಂದು ಕೂಡ ಎಲ್ಲ ಸೇರಿ ನಿಮಗೆ 6500ಕ್ಕಿಂತ ಹೆಚ್ಚು MCQs ಇದೆ. ಅದ್ರ ಜೊತೆಗೆ 1200 ಮಂತ್ಲಿ ಕರೆಂಟ್ ಅಫೇರ್ಸ್ MCQsಗಳನ್ನ ಪ್ರೊವೈಡ್ ಮಾಡ್ತಿದ್ವಿ. NCGಲಿ PC ಟೆಸ್ಟ್ ಸಿರೀಸ್ ಇದೆ, ಅದು ಬೇರೆ, ಓಕೆನಾ, ಇದೇ ಬೇರೆ. ಸೊ PC ಟೆಸ್ಟ್ ಸಿರೀಸು ಪರ್ಚೇಸ್ ಮಾಡಿ, ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಬೇರೆ ಬೇರೆ, ಅದೇ ಬೇರೆ ಇದೇ ಬೇರೆನ ಮಾಡ್ತಿರೋದು. ಸೊ 1200 ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಬರ್ತಿದೆ. ವೆರಿ ಇಂಪಾರ್ಟೆಂಟ್ ಅಂದರೆ ಇಲ್ಲಿರೋದು, ಯಾಕಂದರೆ ತುಂಬ ಹೈ ಡಿಮ್ಯಾಂಡೆಡ್ ಟಾಪಿಕ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. 700+ ಬರುತ್ತೆ. ಇದು ನಿಮಗೆ ಕರೆಂಟ್ ಅಫೇರ್ಸು ಇನ್ಕ್ಲೂಡ್ ಇದೆ, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಬೇಸ್ ಸಬ್ಜೆಕ್ಟ್ ಇದೆ. ನೀವು KEಯಲ್ಲಿ ಫೋಕಸ್ ಮಾಡೋದಾದರೆ ನಿಮಗೆ ಕೇಳೋದೇ ಕರೆಂಟ್ ಅಫೇರ್ಸ್ ಬೇಸ್ ಸಬ್ಜೆಕ್ಟ್, ಓಕೆನಾ. ಸೊ ಅದನ್ನೇ ನಾವಿಲ್ಲಿ ಫೋಕಸ್ ಮಾಡಿರುವಂಥದ್ದು. ಇದು ನಿಮಗೆ ನವಂಬರ್ ಮಂತಿಂದ ಸಿಗ್ತಿದೆ, ಓಕೆನಾ. ಸೊ ನವಂಬರ್ ಮಂತಿಂದ ನಿಮ್ಗೆ ಕಂಪ್ಲೀಟ್ ಎಕ್ಸಾಮ್ ಮುಗಿಯೋರು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಮೇಜರ್ ಆಗಿ ನಮ್ಮ ಕರ್ನಾಟಕ ಫೋಕಸ್ ಮಾಡಿರೋ ಅಂಥದ್ದು ಮತ್ತು ಎಕ್ಸಾಮ್ ಓರಿಯೆಂಟೆಡ್, ಕಂಪ್ಲೀಟ್ಲಿ ಇದು ಸೆಲೆಕ್ಷನ್ ಕಿಟ್ ಅಂತಲೇ ಹೆಸರಿಟ್ಟಿರೋದು. ಸೊ ಯಾರ್ಯಾರು ನಿಮ್ಮ ಸಿವಿಲ್ ಮತ್ತು CRDRಗೆ ಪ್ರಿಪ್ರೇಷನ್ ನಡೆಸ್ತಿದ್ದೀರಾ ದಯವಿಟ್ಟು ಇದು ಒಂದೊಳ್ಳೆ ಅಂದರೆ ಬ್ಯಾಕಪ್ ಆಗಿ ಹೆಲ್ಪ್ ಮಾಡುತ್ತೆ, ಒಂದೊಳ್ಳೆ ಫ್ರೆಂಡ್ ಆಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಿಮ್ಮ ಪ್ರಿಪ್ರೇಷನ್ ಜೊತೆಗೆ ಇವಾಗ ಸಬ್ಜೆಕ್ಟ್ ಕ್ಲಾಸಸ್ ಕೇಳ್ತಿರ್ತೀರಾ, ಇಲ್ಲ ಏನೋ ಮಾಡ್ತಿರ್ತೀರಾ, ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ, ಟೆಸ್ಟ್ ಸಿರೀಸ್ಗಳನ್ನ ತೊಗೊಳ್ಬೋದು ನಮ್ಮಲ್ಲಿ. ಹಾಗೆ ಈ ಕಿಟ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾನೇನು ಮಾಡಿದ್ದೀನಿ ಅಂತಂದರೆ ಈ ಕಿಟ್ಟಲ್ಲಿರುವಂಥ ಕ್ವಶನ್ಸ್, ಮಾಡೆಲ್ ಕ್ವಶನ್ಸ್ ಏನಿದೆ ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಅದರಲ್ಲಿ ಕರೆಂಟ್ ಅಫೇರ್ಸ್ ಪಾರ್ಟ್ 1 ಇದರಲ್ಲಿ ಟೋಟಲ್ ಆಗಿ ನಾನು 5 ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ದೀನಿ. ದಯವಿಟ್ಟು ಯಾರ್ಯಾರು ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಈ ನೋಟಿಫಿಕೇಶನ್ಗಳಲ್ಲೇ ಜಾಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟಿಫಿಕೇಶನ್ ಬಗ್ಗೆ ನಮಗೇನು ಗೊತ್ತಿಲ್ಲ, ಬಟ್ ಇವಾಗ ಒಳ್ಳೆ ನೋಟಿಫಿಕೇಶನ್ಗಳಾಗ್ತದೆ, ಈಗ ಸೀರಿಯಸ್ ಆಗಿರಿ. ಎಕ್ಸಾಮ್ ಮತ್ತೆ ಇನ್ನು ಬೇರೆ ಯಾರಾದರೂ ಇವಾಗ VAO ಆ ಥರ ನೋಟಿಫಿಕೇಶನ್ ಆಗದಲ್ಲಿರೋರು ಇನ್ನೂ ಹಾಗೆ ಕೂತಿದ್ರೆ ನೀವು ಕುತ್ಕೊಂಡೇ ಇರ್ತೀರಾ. ಯಾಕಂದರೆ KE ಸೀರಿಯಸ್ ಆಗಿದೆ, ಒಂದಾದ್ಮೇಲೆ ಒಂದು ನೋಟಿಫಿಕೇಶನ್ ಮಾಡ್ತಿದೆ, ಬಟ್ ನೀವು ಅಲ್ಲೇ ಇದ್ದೀರಾ, ರೇಸಲ್ಲಿ ತುಂಬ ಜನ ಇದ್ದಾರೆ. ನೀವು ಅವ್ರಿಗೆಲ್ಲ ಕಾಂಪೀಟ್ ಮಾಡಬೇಕು ಅಂದರೆ ನಿಮ್ಮ ಪ್ರಿಪ್ರೇಷನ್ ಕೂಡ ಅದೇ ಲೆವೆಲ್ಗೆ ಇರಬೇಕಾಗತ್ತೆ. ಸೊ ಇದನ್ನು ನಾನು ನವಂಬರ್ ಮಂತಿಂದು ಕ್ವಶನ್ ನಂಬರ್ 30 ಆ ಕ್ವಶನ್ನ ಸೆಲೆಕ್ಟ್ ಮಾಡಿದ್ದೀನಿ. ಕ್ವಶನ್ನ ನೋಡೋಣ. 2025ರಲ್ಲಿ ದಕ್ಷಿಣ ಆಫ್ರಿಕಾದ G20 ಅಧ್ಯಕ್ಷತೆಗೆ ಮಾರ್ಗದರ್ಶಿ ದೃಷ್ಟಿಕೋನವಾಗಿ ಯಾವ ಆಫ್ರಿಕನ್ ತಾತ್ವಿಕ ತತ್ವವು ಕಾರ್ಯನಿರ್ವಹಿಸಿತು ಅಂತ ಕೇಳಿದ್ದಾರೆ. ಸೊ ಏನಿತ್ತು ಪ್ರಿನ್ಸಿಪಲ್ ಅಂತ ಕೇಳಿರೋದು. ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಉಬಂಟು, ಓಕೆನಾ. ಸೊ ಉಬಂಟು ಅಂತ ಏನಿದ್ರು ಮೇನ್ ಪ್ರಿನ್ಸಿಪಲ್ ಏನಿದೆ, ಅದ್ರದ್ದು ಇನ್ಫಾರ್ಮೇಷನ್ ಏನಿದೆ ಅಂತ ಅಂದರೆ ಈ ಕಲೆಕ್ಟಿವ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಅಂತ ಅಂದರೆ ಸಮುದಾಯ ಅಂತ ಅಂದರೆ ಒಬ್ಬರು ಬರೀ ವಿನ್ ಆಗೋದಲ್ಲ, ಎಲ್ಲರೂ ಕೂಡ ವಿನ್ ಆಗುವಂಥದ್ದು.
ಒಬ್ರು ಏನಾದ್ರು ಕಷ್ಟದಲ್ಲಿತ್ತು ಅಂದ್ರೆ ಆ ಕಮ್ಯುನಿಟಿನೇ ಹೆಲ್ಪ್ ಮಾಡ್ಬೇಕು ಅಂತ ಅನ್ನೋದು ಒಂದು ಕಂಪ್ಯಾಷನ್ ಇರ್ಬೋದು, ಒಂದು ಸಾಲಿಡರಿಟಿ ಇರ್ಬೋದು, ಪ್ರತಿಯೊಂದು ಕೂಡ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ಬೇಕು ಅನ್ನೋದನ್ನ ಇದು ಹೇಳುತ್ತೆ. ಸೊ ಇದ್ರ ಪ್ರಕಾರ 2025 ಅಲ್ಲಿ ಇದ್ರದ್ದು ಥೀಮ್ ಬಂದಿದೆ. ಈ ಥೀಮ್ ಏನ್ ಹೇಳ್ತಿದೆ ಅಂತ ಅಂದ್ರೆ, ನಾನು ಇದ್ದೇನೆ ಏಕೆಂದರೆ ನಾವು ಇದ್ದೇವೆ. ನಾನು ಇದೀನಿ ಯಾಕೆ ಅಂತ ಅಂದ್ರೆ ಎಲ್ಲರ ಜೊತೆಲಿ ಇದ್ದಾರೆ ಅದಕ್ಕೋಸ್ಕರ ಅನ್ನೋದನ್ನ ಹೇಳ್ತಿರುವಂತದ್ದು. ಈ ತರ ಕ್ವಶನ್ಸ್ ನಾವು KA ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು KA ಓರಿಯೆಂಟೆಡ್ ಮಾಡಿರೋದು. ನೆಕ್ಸ್ಟ್ ಇದನ್ನ ನಾನು ಡಿಸೆಂಬರ್ ಮಂತ್ ಇಂದ ತಗೊಂಡಿದ್ದೀನಿ. ಕ್ವಶನ್ 3 ಇದು. ಭಾರತದ ಶಾಸನಬದ್ಧ ಸಂಸ್ಥೆಯಾದ ಲೋಕಪಾಲ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇವಾಗ ಲೋಕಪಾಲ್ ನ್ಯೂಸ್ ಅಲ್ಲಿ ಇದೆ ಅಂತ ಅಂದ್ರೆ ಅದ್ರ ಬೇಸ್ ಸಬ್ಜೆಕ್ಟು ಖಂಡಿತ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ, ಹೌದಲ್ವಾ? ಸೊ ಅದಕ್ಕೆ ರಿಲೇಟ್ ಮಾಡಿ ನಾವು ಇದನ್ನ ಕೊಟ್ಟಿರೋದು. ಲೋಕಪಾಲ್ ಒಬ್ಬ ಅಧ್ಯಕ್ಷರು ಮತ್ತು ಗರಿಷ್ಠ 8 ಸದಸ್ಯರನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಕನಿಷ್ಠ 50% ನ್ಯಾಯಾಂಗ ಸದಸ್ಯರಾಗಿರಬೇಕು, 50% ಜುಡಿಷಿಯಲ್ ಮೆಂಬರ್ಸ್ ಆಗಿರಬೇಕು. ಸರಿ ಇದೆ. ಲೋಕಪಾಲ್ ಸದಸ್ಯರಾಗಲು ಅಥವಾ ಅಧ್ಯಕ್ಷರಾಗಲು ಕನಿಷ್ಠ ವಯಸ್ಸಿನ ಅರ್ಹತೆ 45 ವರ್ಷಗಳು ಅಂತ ಅಂದ್ರೆ ನೀವು ಅದ್ರ ಮೆಂಬರ್ ಆಗ್ಬೇಕು, ಲೋಕಪಾಲ್ ಮೆಂಬರ್ ಆಗ್ಬೇಕು ಅಂದ್ರೆ ನಿಮ್ಗೆ ಏಜ್ ಎಷ್ಟಾಗಿರ್ಬೇಕು? 45 ಇಯರ್ಸ್ ಆಗಿರ್ಬೇಕು, ಹೌದಲ್ವಾ? ಸೊ ಎರಡು ಕೂಡ ಸರಿ ಇದೆ. ಆಪ್ಷನ್ ನಿಮಗೆ ಸಿ ಆಗುತ್ತೆ. ಸೊ ಹಾಗಾದ್ರೆ ಇದನ್ನ ಯಾವಾಗ ನಾವು ಯಾವ ಇಯರ್ ಅಲ್ಲಿ ನಾವು ಈ ಆಕ್ಟ್ ನ ತಗೊಂಡ್ ಬಂದ್ವಿ ಅಂತಂದ್ರೆ 2013 ಅಲ್ಲಿ ತಗೊಂಡ್ ಬಂದಿರ್ತೀವಿ. ಬಟ್ ಎಫೆಕ್ಟಿವ್ ಆಗಿ 2019 ಇಂದ ನಮ್ಗೆ ಇದು ಕಾರ್ಯರೂಪಕ್ಕೆ ಬರುತ್ತೆ. ನೋಡಿ 2013 ಇಲ್ಲಿ ನಿಮ್ಗೆ ಏನಾಗುತ್ತೆ? ಕ್ವಶನ್ ವಿತ್ ಎಕ್ಸ್ಪ್ಲನೇಷನ್. ಹೌದು, ನಾ ಇನ್ನೊಂದು ಹೇಳಬೇಕು, ನಿಮಗೆ ಕ್ವಶನ್ ಇದೆ ಅಂತ ಅಂದ್ರೆ ಈ ಕಂಪ್ಲೀಟ್ಲಿ 8400 MCQs ಯಾವ ತರ ಇದೆ ಅಂದ್ರೆ ಕ್ವಶನ್ ಕೆಳಗಡೆ ಎಕ್ಸ್ಪ್ಲನೇಷನ್, ಕೀ ಆನ್ಸರ್ ಎಕ್ಸ್ಪ್ಲನೇಷನ್, ಮತ್ತೆ ಅದಕ್ಕೆ ಸೆಪರೇಟ್ ಇಲ್ಲ. ಯಾಕಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತಲ್ಲ, ಮತ್ತೆ ನೀವು ಅಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು. ಸೊ ಕ್ವಶನ್ ನೋಡಿ, ಅದ್ರ ಕೆಳಗಡೆ ಆನ್ಸರ್ ನೋಡಿ, ಅದಕ್ಕೆ ರಿಲೇಟೆಡ್ ಎಕ್ಸ್ಪ್ಲನೇಟರಿ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. 45 ಇಯರ್ಸ್ ಮಿನಿಮಮ್, ಮ್ಯಾಕ್ಸಿಮಮ್ ಅವ್ರು ಎಲ್ಲಿವರೆಗೂ ಕೂಡ ಅವರು ಸೇವೆನ ಸಲ್ಲಿಸಬಹುದು ಅಂತ ಅಂದ್ರೆ ಅದು 70 ಇಯರ್ಸ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಗಡಿ ನಿರ್ಧರಣೆಗೆ ಸಂಬಂಧಿಸಿದ ವಿಧಿಗಳು ಯಾವುದು? ಡಿಲಿಮಿಟೇಷನ್ ರಿಗಾರ್ಡಿಂಗ್ ಕ್ವಶನ್ಸ್ಗಳು ಬರುತ್ತೆ. ಚುನಾವಣಾ ಆಯೋಗ ನ್ಯೂಸ್ ಅಲ್ಲಿ ಇದೆ, ಹೌದಲ್ವಾ? ಸೊ ಯಾವ್ಯಾವ ಆರ್ಟಿಕಲ್? 82 and 170, 82 ಹಾಗೆ 170. 82 ತಗೊಂಡ್ರೆ ಯಾವುದಕ್ಕೆ? ಲೋಕಸಭೆಗೆ. 170 ತಗೊಂಡ್ರೆ ವಿಧಾನಸಭೆಗೆ ಅಷ್ಟೇ, ಹೌದಲ್ವಾ? ನಾವು KA ಕ್ವಶನ್ ಪೇಪರ್ ನೋಡಿರೋ ಹಾಗೆ ನಮ್ಗೆ ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ಬಂದಿದೆ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ರೈಸ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಫೆಬ್ ಮಂತ್ ಇಂದ ತಗೊಂಡಿರೋದು. 16ನೇ ಹಣಕಾಸು ಆಯೋಗ ಮಾರ್ಗಸೂಚಿಗಳ ಪ್ರಕಾರ ಮೂಲಭೂತ ಸ್ಥಳೀಯ ಸಂಸ್ಥೆಗಳ ಅನುದಾನವನ್ನು ಮುಕ್ತ ಮತ್ತು ಬದ್ಧ ವಿಭಾಗಗಳಾಗಿ ಯಾವ ಅನುಪಾತದಲ್ಲಿ ವಿಂಗಡಿಸಲಾಗಿದೆ? ಏನಿದು ಮುಕ್ತ ಮತ್ತು ಬದ್ಧ ಅಂತ ಅಂದ್ರೆ? ಸ್ಥಳೀಯ ಸಂಸ್ಥೆಗಳಂತ ಅಂದ್ರೆ ಯಾವುದು? ಆಬ್ವಿಯಸ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ನಮ್ಮ ಮುನ್ಸಿಪಾಲಿಟಿಗಳು, ಹೌದಲ್ವಾ? ಸೊ ಅದಕ್ಕೆ ಏನ್ ಬರುತ್ತೆ ಗ್ರಾಂಟ್ಸ್, ಅದು ಟೈಡ್ ಮತ್ತೆ ಅನ್ಟೈಡ್ ಆಗಿ ಇರುತ್ತೆ. ಏನಿದು ಟೈಡ್ ಅಂಡ್ ಅನ್ಟೈಡ್ ಅಂತ ಅಂದ್ರೆ? ಟೈಡ್ ಅಂತ ಅಂದ್ರೆ ಪರ್ಟಿಕ್ಯುಲರ್ ಅವ್ರು ಯಾವುದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಿದಾರೋ ಅದಕ್ಕೆ ಅವರು ಖರ್ಚು ಮಾಡ್ಲೇಬೇಕು, ಓಕೆನಾ? ಸೊ ಅದ್ರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಅನ್ಟೈಡ್ ಅಂತ ಅಂದ್ರೆ ಅಲ್ಲಿ ಅವ್ರ ಡಿಸಿಷನ್, ಸ್ಥಳೀಯ ಸಂಸ್ಥೆಗಳ ಡಿಸಿಷನ್, ಅದನ್ನ ಯಾವ್ದಕ್ ಬೇಕಾದ್ರೂ ಅವರು ಖರ್ಚು ಮಾಡಬಹುದು, ಓಕೆನಾ? ಸೊ ಟೈಡ್ ಇತ್ತು ಅಂತ ಅಂದ್ರೆ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ ಡೈರೆಕ್ಟ್ ಮಾಡಿರುತ್ತೆ, ನೀವು ಇದಕ್ಕೆ ಖರ್ಚು ಮಾಡಬೇಕು, ಸ್ಪೆಸಿಫಿಕ್ ಪರ್ಪಸ್ ಇರುತ್ತೆ. ಇದಕ್ಕೆ ಸ್ಪೆಸಿಫಿಕ್ ಪರ್ಪಸ್ ಇರಲ್ಲ, ಅದಕ್ಕೆ ಡಿಸ್ಕ್ರಿಷನ್ ಪವರ್ಸ್ ಯಾರಿಗಿರುತ್ತೆ? ನಮ್ಮ ಸ್ಥಳೀಯ ಸಂಸ್ಥೆಗಳಿಗಿರುತ್ತೆ. ಸೊ ಇದು ಎಷ್ಟು ಇದೆ ರೇಷಿಯೋ ಅಂತ ಅಂದ್ರೆ ನಿಮ್ಗೆ ಸಿ ಬರುತ್ತೆ ಆನ್ಸರ್. 50% ಟೈಡು ಮತ್ತೆ 50% ಅನ್ಟೈಡ್ ಅಂತ, ಓಕೆನಾ? ಸೊ ಇದು ಸ್ಪೆಸಿಫಿಕ್ ಪರ್ಪಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೈರ್ಮಲ್ಯ, ತ್ಯಾಜ್ಯ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ, ಈ ತರದಕ್ಕೆ ಅವರು ಬಳಸಲೇಬೇಕಾಗತ್ತೆ. ಯಾಕಂದ್ರೆ ವೆರಿ ಬೇಸಿಕ್ ನೆಸೆಸಿಟೀಸ್ ಅಲ್ಲ ಅದೆಲ್ಲ. ನೆಕ್ಸ್ಟ್ ಇತ್ತೀಚಿನ ಭ್ರಷ್ಟಾಚಾರ ಸೂಚ್ಯಂಕ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ CPI 2025ರಲ್ಲಿ ಭಾರತದ ಅಧಿಕೃತ ಶ್ರೇಯಾಂಕ ಎಷ್ಟು ಅಂತ ಕೇಳಿದರೆ, ಓಕೆನಾ? ಸೊ ಅಧಿಕೃತ ಶ್ರೇಯಾಂಕ ಎಷ್ಟು? 91. ಓಕೆನಾ? ಟೋಟಲ್ ಆಗಿ ಎಷ್ಟು ಕಂಟ್ರೀಸ್ಗೆ ನಾವು ಮೆಜರ್ ಮಾಡಿದ್ವಿ? 182 ಕಂಟ್ರೀಸು. ಅಂಡ್ ಮೋರ್ ಓವರ್ ಇದನ್ನ ಯಾರು ರಿಲೀಸ್ ಮಾಡೋದು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು, ಹೌದಲ್ವಾ? ನಮ್ಮ ಶ್ರೇಯಾಂಕ ಎಷ್ಟಿದೆ? 91. ಮೊದಲು 96 ಇತ್ತು, ಈಗ 91ಕ್ಕೆ ಬಂದಿದೆ. ಅದ್ರ ಅರ್ಥ ಅಂದ್ರೆ ಭ್ರಷ್ಟಾಚಾರದಲ್ಲಿ ಇಂಪ್ರೂವ್ಮೆಂಟ್ ಆಗಿದೀವಾ? ರೆಗ್ಯುಲೇಟ್ ಆಗಿದ್ಯಾ? ಹೇಗೆ ಅದನ್ನ ಕನ್ಸಿಡರ್ ಮಾಡ್ತೀರಾ? ಭ್ರಷ್ಟಾಚಾರ ಕಡಿಮೆ ಆಗ್ತಾ ಹೋಗ್ತಿದೆ ಅಂತ ಅರ್ಥ, ಓಕೆನಾ? ಸೊ ಅಂಕಗಳಂತ ಬಂತು ಅಂದ್ರೆ 39 ಅಂಕಗಳು. ಸೊ ನೋಡಿದ್ರ ಇವಾಗ ನಿಮ್ಮ PC ಪ್ರಿಪರೇಷನ್ ಏನಿದೆ ಅದನ್ನ ಬೂಸ್ಟ್ ಮಾಡ್ಲಿಕ್ಕೆ ನಾವು ಇದನ್ನ ಶುರು ಮಾಡಿದೀವಿ. ತುಂಬಾ ವ್ಯಾಲ್ಯೂಬಲ್ ಇದೆ, ನೀವು ಕಣ್ಮುಚ್ಕೊಂಡು ಆರಾಮಾಗಿ ತಗೊಳ್ಬಹುದು. ಯಾಕಂದ್ರೆ PC ಗಂತಾನೆ ಮೇಜರ್ ಆಗಿ ನಾವು ಪ್ರಿಪರೇಷನ್ ಮಾಡಿರೋದು. ಸೊ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ.
ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇದು ಕರೆಂಟ್ ಅಫೇರ್ಸ್ ಪಾರ್ಟ್ 1 ಆಗಿದೆ. ಮತ್ತೆ ನಿಮಗೆ ಸಬ್ಜೆಕ್ಟ್ ವೈಸ್ ಅಲ್ಲಿ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ನಾನು ಎಲ್ಲಾನು ಕೂಡ ನಿಮಗೆ ಡಿಸ್ಕಸ್ ಮಾಡ್ಕೊಡ್ತೀನಿ. ಸೊ ಆ ಕ್ವಶನ್ಸ್ ಕೂಡ ನೋಡಿ, ಬೇಕಾದ್ರೆ ನೀವು ಕ್ವಶನ್ಸ್ ನೋಡಿ ಆಮೇಲೆ ಪರ್ಚೇಸ್ ಮಾಡ್ಬೋದು. ಸೊ ಪರ್ಚೇಸ್ ಮಾಡ್ಬೇಕಂದ್ರೆ ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಬ್ಯಾಚಸ್ಗಳು ಶುರು ಆಗ್ತದೆ, ಹೊಸ ಬ್ಯಾಚಸ್ಗಳು, ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಿ ಅಂತ ಹೇಳ್ತಾ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.